ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಬಂಗಾರಪೇಟೆ ಬಂದ್, ಬಿಜೆಪಿ ಮುಖಂಡರಿಂದ ತೀವ್ರ ವಿರೋಧ. ಬಂದ್ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದ, ಪರಿಸ್ಥಿತಿ ಉದ್ವಿಗ್ನ. ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿರವರಿಗೆ ರಾಜ್ಯ ಸಂಪುಟದಲ್ಲಿ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಡೆಸಲಾಗುತ್ತಿರುವ ಬಂಗಾರಪೇಟೆ ಬಂದ್ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯಗತ್ಯ ಎಂದು ವಾಣಿಜ್ಯ ಮಳಿಗೆಗಳು, ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಸಾರ್ವಜನಿಕರು ಹಾಗೂ ಬೆಂಬಲಿಗರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಸೂಚಿಸಿದ್ದರು. ಆದರೆ ಈ ಬಂದ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ಮುಖಂಡ ಬಿವಿ ಮಹೇಶ್, ಸ್ವಯಂ ಪ್ರೇರಿತ ಬಂದ್ ಹೆಸರಿನಲ್ಲಿ ನಾರಾಯಣಸ್ವಾಮಿರವರ ಬೆಂಬಲಿಗರು ಸಾರ್ವಜನಿಕರಿಗೆ ಬಲವಂತವಾಗಿ ತೊಂದರೆ ನೀಡುತ್ತಿದ್ದಾರೆ. ರಸ್ತೆ ತಡೆ ಮಾಡುವುದು, ಟೈರ್ ಸುಡುವುದು, ತುರ್ತು ಸೇವೆಯಾದ ಪೆಟ್ರೋಲ್ ಬಂಕ್ಗಳನ್ನು ಬೆದರಿಸಿ ಮುಚ್ಚಿಸುವುದು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನಾಕಾರರು ಮತ್ತು ಬಿಜೆಪಿ ಮುಖಂಡರ ನಡುವೆ ಸ್ಥಳದಲ್ಲೇ ಮಾತಿಗೆ ಮಾತು ಬೆಳೆದು ಪರಸ್ಪರ ವಾಗ್ವಾದ ಉಂಟಾಗಿತ್ತು. ಬಿಜೆಪಿಯ ಆರೋಪಗಳನ್ನು ಸಂಪೂರ್ಣವಾಗಿ ಅಲ್ಲಗೆಳೆದಿರುವ ಕಾಂಗ್ರೆಸ್ ಮುಖಂಡರು, ನಾವು ಯಾವುದೇ ಪೆಟ್ರೋಲ್ ಬಂಕ್ಗೆ ಹೋಗಿ ಬಲವಂತವಾಗಿ ಮುಚ್ಚಿಸಿಲ್ಲ. ಬಸ್ ನಿಲ್ದಾಣದ ಬಳಿ ಇರುವ ಸರ್ಕಾರಿ ರಾಜಕಾಲುವೆ ರಸ್ತೆಯಲ್ಲಿ ಶಾಂತಯುತವಾಗಿ ರಸ್ತೆ ತಡೆ ನಡೆಸಿ ಬಂದ್ ಮಾಡುತ್ತಿದ್ದೆವು. ಆದರೆ ಬಿಜೆಪಿ ಮುಖಂಡರು ಉದ್ದೇಶಪೂರ್ವಕವಾಗಿ ಸ್ಥಳಕ್ಕೆ ಬಂದು ಗಲಾಟೆ ಸೃಷ್ಟಿಸಿ ಈ ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ. ಅಂಗಡಿ ಮಾಲೀಕರಿಗೆ ತುಂಬಾ ಧನ್ಯವಾದಗಳು. ಶಾಂತಿಯುತ ಬಂದ್ ಮಾಡುವಂತ ಸಂದರ್ಭದಲ್ಲಿ ಬಂಗಾರಪೇಟೆ ಬಸ್ ನಿಲ್ದಾಣದ ಬಳಿ ಏನು ಅಲ್ಲಿ ರಾಜಕಾಲುವೆ ಹೋಗಿದೆಯೋ ಅದು ಸರ್ಕಾರಿ ರಾಜಕಾಲುವೆ. ಆ ರಾಜಕಾಲುವೆ ಮುಂಭಾಗದ ರಸ್ತೆಯಲ್ಲಿ ನಾವೆಲ್ಲ ಮುಖಂಡರು ಸ್ವಯಂ ಪ್ರೇರಿತವಾಗಿ ನಾವು ಬಂದನ್ನ ಮಾಡಿಕೊಂಡು ಅಲ್ಲಿ ಬಂದು ರಸ್ತೆ ತಡೆ ಮಾಡಲಿಕ್ಕೆ ನಾವು ಹೋದಾಗ ಅಲ್ಲಿ ಬಿಜೆಪಿಯ ಮುಖಂಡರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮುಖಂಡರ ಮೇಲೆ ಏಕಾಏಕಿ ಗಲಾಟೆ ಬಂದು ಇದನ್ನೇನೋ ಒಂದು ರೀತಿ ವೈಭವೀಕರಿಸಬೇಕು, ಈ ಬಂದನ್ನ ದಿಕ್ಕು ತಪ್ಪಿಸಬೇಕು ಅಂತೇಳಿ ಬಂದು ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಅರಿಬಿಟ್ಟಿದ್ದಾರೆ. ಇದರ ಉದ್ದೇಶ ಈ ಒಂದು ಸಮಾಜವನ್ನ ಕದಡಬೇಕು, ಶಾಂತಿಯಾಗಿ ಇರ್ತಕ್ಕಂಥ ಒಂದು ಬಂದನ್ನ ಜನರು ದಿಕ್ಕು ತಪ್ಪಿಸಬೇಕು ಅಂತೇಳಿ ಬಿಜೆಪಿಯ ಮುಖಂಡರು ಇವತ್ತು ಅಲ್ಲಿ ಮಾಡ್ತಾ ಇದ್ದಾರೆ.
ಇಡೀ ಬಂಗಾರಪೇಟೆಯಲ್ಲಿ ಬೆಳಿಗ್ಗೆಯಿಂದ ಇದುವರೆಗೂ ನಾವು ಏನೋ ಬಂದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ನಾವೇನು ಅವರು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನಾವೇನು ಬಂದ್ ಮಾಡಲಿಲ್ಲ, ಅವ್ರು ನಾವೇನು ಮುಚ್ಚೋಂತ ನಾವೇನು ಕೇಳಲಿಲ್ಲ. ನಾವು ಮಾಡ್ತಾ ಇದ್ದಿದ್ದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅದು ಸರ್ಕಾರಿ ರಾಜಕಾಲುವೆ ಜಾಗ, ಅದು ಅಲ್ಲಿ ಸರ್ಕಾರಿ ರಾಜಕಾಲುವೆ ರೋಡಲ್ಲಿ ನಿಂತ್ಕೊಂಡು ನಾವು ಬಂದ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಬಂದು ನಮ್ಮನ್ನು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಇದ್ರ ಉದ್ದೇಶ ಇಷ್ಟೇ, ಬಂಗಾರಪೇಟೆಯಲ್ಲಿ ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸಬೇಕು, ಅವರನ್ನ ಈ ಬಂದನ್ನ ಏನು ನಿಷ್ಕ್ರಿಯಗೊಳಿಸಬೇಕಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಅವರು ಹಣೆಯಲ್ಲಿ ಬರೆದಿಲ್ಲ, ಈ ಬಂದನ್ನ ತಪ್ಪಿಸೋದಿಕ್ಕೆ ಅವರು ಹಣೆಯಲ್ಲಿ ಬರೆದಿಲ್ಲ, ಅವರು ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಹೊರಗೆ ಬರಬೇಕಾಗ್ತದೆ. ಅವರು ಏನೋ ಇಲ್ಲಿ ಬಂಗಾರಪೇಟೆಯಲ್ಲಿ ಮುಂದೆ ನಾವು ಕಿತ್ತು ನಾಟ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ರೀತಿಯಾದ ನಿಮ್ಮ ಆಲೋಚನೆಗಳು ಏನಾನ ಇದ್ರೆ ನೀವು ಬರೀ ನಿದ್ದೆಯಲ್ಲಿ ಮಾತ್ರ, ಕನಸಲ್ಲಿ ಮಾತ್ರ ಕಾಣಬೇಕಾಗ್ತದೆ. ಅದು ಇಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿಯ ಮುಖಂಡರು ನೀವು ಯಾರು ಇವತ್ತು ಸಾಮಾಜಿಕ ಜಾಲದಲ್ಲಿ ತೋರಿಸ್ಕೊಂತ ಇದೀರೋ ಅದನ್ನ ನಿಲ್ಲಿಸಬೇಕಾಗ್ತದೆ. ನಾವು ಮಾಡಿರ್ತಕ್ಕಂಥದ್ದು ಸರ್ಕಾರಿ ಜಾಗ, ಅದು ಸರ್ಕಾರಿ ರಾಜಕಾಲುವೆ ಜಾಗ. ಆ ಜಾಗದ ಹತ್ರ ನಾವು ಪ್ರತಿಭಟನೆಯನ್ನ ನಾವು ಬಂದನ್ನ ಮಾಡ್ತಾ ಇದೀವಿ. ನಿಮ್ಮ ಬಂಕಲ್ಲಿ ಬಂದು ನಾವು ಬಂದು ಮಾಡಲಿಲ್ಲ. ನೀವೇ ಬರ್ತೀರಿ, ನೀವೇ ಪ್ರಶ್ನೆ ಮಾಡ್ತೀರಿ, ನೀವೇ ಏನು ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ವಿಡಿಯೋಗಳು ಮಾಡಿಸ್ತೀರಿ, ನೀವೇ ಅಪ್ಲೋಡ್ ಮಾಡ್ತೀರಿ. ಇದೆಲ್ಲ ಜನ ನೋಡ್ತಾ ಇದಾರೆ, ನಿಮಗೆ ಚಿಮಾರಿ ಆಗ್ತಾ ಇದಾರೆ. ಮುಂದೆ ನಿಮಗಿದೆ ಮಾರಿ ಹಬ್ಬ. ಅದು ಯಾರೋ ಇನ್ನೊಬ್ಬನ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾನೆ ಇದೆಲ್ಲ ನಾವು ಮೊದಲನ್ನ ಬಂದು ನೋಡ್ಕೊಂಡ್ ಬಂದಿದೀವಿ ಅಂತ. ಹೌದು ಸ್ವಾಮಿ, 2008ರಲ್ಲಿ ನೀವೇನಂತೇಳಿ ಇಡೀ ತಾಲೂಕಿನ ಕ್ಷೇತ್ರ ಜನ ನೋಡಿದ್ದಾರೆ. ಇನ್ನು ಮುಂದೆ ನೋಡೋದಕ್ಕೆ ಅದು ಅವಕಾಶ ಕೊಡೋದಿಲ್ಲ. ಇದೊಂದು ಕ್ಷೇತ್ರ ಸುಭದ್ರವಾಗಿದೆ. ನಿಮ್ಮ ಕನಸು ಏನಿದ್ರು ನಿದ್ದೆಯಲ್ಲಿ ಮಾತ್ರ ಹಗಲುಗಾನು ಕಾಣಬೇಡಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಬಂಧುಗಳೇ.